ಸೊ ನೋಡಿ, ಸ್ಟಾರ್ಟಪ್ ಇಂಡಿಯಾ ರೈಟ್. ಸ್ಟಾರ್ಟಪ್ ಇಂಡಿಯಾ ಶುರುವಾಗಿ 1 ದಶಕ ಆಯಿತು ರೈಟ್. ಸರಿ, ನಾನು ಆಲ್ರೆಡಿ ನಿಮಗೆ ಗೊತ್ತು. ಸೊ ಎಲ್ಲ ಬ್ಯಾಚರ್ಗೂ ಹೇಳಿರ್ತೀನಿ ಗೌರ್ಮೆಂಟ್ ಸ್ಕೀಮ್ಸ್ ಹೆಂಗೆ ಓದಬೇಕು ಅಂತ. ಓಕೆ, ಸೊ ಹೆಸರು ಸ್ಟಾರ್ಟಪ್ ಇಂಡಿಯಾ. ಓಕೆ, ಸ್ಟಾರ್ಟಪ್ ಇಂಡಿಯಾ. ಓಕೆ, ಪ್ರಾರಂಭ 2016. ಓಕೆ, ಉದ್ದೇಶ ಹೇಳಿ. ಹೆಸರು ಪಾಕೆಟ್ ಹಾಕ್ಲಾ? ಓಕೆ, ಸೊ ಉದ್ದೇಶ, ಆಬ್ಜೆಕ್ಟಿವ್ ಆಫ್ ಸ್ಟಾರ್ಟಪ್ ಇಂಡಿಯಾ ಹೆಸರಲ್ಲೇ ಇದೆಯಲ್ರಿ, ಟು ಪ್ರಮೋಟ್ ಸ್ಟಾರ್ಟಪ್. ಸ್ಟಾರ್ಟಪ್ಗೆ ಕನ್ನಡದಾಗ ಏನಂತಾರೆ? ಪ್ರಾರಂಭ. ಸ್ಟಾರ್ಟ್ಗಲ್ಲ, ಸ್ಟಾರ್ಟಪ್. ನವೋದ್ಯಮಗಳು. ಇದೇ ಪ್ರಾಬ್ಲಮ್ ಕನ್ನಡ ಮೀಡಿಯಂ ಬರೋದು, ಪೂರ್ತಿ ಕನ್ನಡ ಬರಲ್ಲ. ಸರಿ ಸರ್, ನೋಡಿ, ಬೇಸಿಕಲಿ ನಾವು ಆಂಟ್ರಪ್ರಿನರ್ಶಿಪ್ ಅಂತ ಒಂದು ಪದ ಬಳಸ್ತೀವಿ, ಉದ್ಯಮಶೀಲತೆ. ಮಾತಾಡ್ಬೇಡಿ, ಸುಮ್ಮನೆ ಸೈಲೆಂಟಾಗಿ. ಓಕೆ, ಇಷ್ಟು ಟಾಪಿಕ್ 40 ಪೇಜ್ ಇದಾವೆ, 20 ಶೀಟ್ 40 ಪೇಜ್, ಇಷ್ಟು ಮುಗಿಸ್ಬೇಕು. ಲಾಸ್ಟ್ ವೀಕ್ ಬರೀ ತಗೊಂಡಿಲ್ಲ. ಆಮೇಲೆ ಲಾಸ್ಟ್ ವೀಕ್ ಕ್ಲಾಸಸ್ಸು ಕ್ಯಾನ್ಸಲ್ ಆಗಿರೋದಕ್ಕೆ ನಾನು ಮಂಡೇ ತಪ್ಪಿದ್ರೆ ಟ್ಯೂಸ್ಡೇ, ಇವೆರಡು ದಿನದಲ್ಲಿ ಒಂದಿನ, ಐ ಥಿಂಕ್ ಅವರು ಮಂಡೇ ರಜೆ ಇದ್ದಾರೆ. ಟ್ಯೂಸ್ಡೇ, ಓಕೆ, ಟ್ಯೂಸ್ಡೇ ಐ ವಿಲ್ ಟೇಕ್ 1 more ಕ್ಲಾಸು. ಆ್ಯಸ್ ಯೂಶುವಲ್ ನಾವು ಮಂತ್ ಎಂಡಲ್ಲಿ ಏನು ಮಾಡ್ತೀವಿ ಅಂತ ಗೊತ್ತಲ್ವಾ? ಸ್ಟೇಟ್ ಇಶ್ಯೂಸ್ ಮಾತಾಡ್ತೀವಲ್ಲ. ಸೊ ಟ್ಯೂಸ್ಡೇ ಕ್ಲಾಸ್ ಇರುತ್ತೆ. ಟ್ಯೂಸ್ಡೇ ಅಗೇನ್ ನೋಡೋಣ. ನಿಮ್ಮ ಕ್ಲಾಸಸ್ಗಳು ಡಿಸ್ಟರ್ಬ್ ಆಗಬಾರ್ದು, ಆ ಥರ ಈವ್ನಿಂಗ್ ಸ್ಲಾಟು, ಏನು 4 to 7 ಇಲ್ಲ 5 to 8 ಆ ಸ್ಲಾಟಲ್ಲಿ. ಸೊ ವಿಲ್ ಡು ಕರ್ನಾಟಕ ಇಶ್ಯೂಸ್, ಆಗ್ಬೋದಾ? ಸೊ ಈ ತಿಂಗಳ ಅಂದರೆ ಜನವರಿ ತಿಂಗಳ ಎಲ್ಲ ರಾಜ್ಯ ಸುದ್ದಿಗಳು, ರೈಟ್. ಓಕೆ, ಸೊ ಆಂಟ್ರಪ್ರಿನರ್ಶಿಪ್ ಅಂದರೆ ಉದ್ಯಮಶೀಲತೆ ಅಂತ. ಓಕೆ, ಸೊ ಆಂಟ್ರಪ್ರಿನರ್ಶಿಪ್ಪನ್ನು ಪ್ರಮೋಟ್ ಮಾಡಿದ್ರೆ ಸ್ಟಾರ್ಟಪ್ಗಳ ಸಂಖ್ಯೆ ಏನಾಗುತ್ತೆ? ಜಾಸ್ತಿ ಆಗುತ್ತೆ. ಸ್ಟಾರ್ಟಪ್ಗಳು ಜಾಸ್ತಿ ಆದರೆ ಎಂಪ್ಲಾಯ್ಮೆಂಟ್ ಜನ್ರೇಷನ್ನು, ಉದ್ಯೋಗ ಸೃಷ್ಟಿ, ತಲಾದಾಯ, GDP, ಅಭಿವೃದ್ಧಿ, ಅಷ್ಟು ಸಿಂಪಲ್. ಸೊ ಆಬ್ಜೆಕ್ಟಿವ್ ನಿಮಗೆ ಗೊತ್ತಾಗಿದೆ. ಓಕೆ, ಸೊ ಇಲ್ಲಿ ಪ್ಲೀಸ್ ಲಿಸನ್. ಟಾರ್ಗೆಟೆಡ್ ಬೆನಿಫಿಷರಿ, ಉದ್ದೇಶಿತ ಫಲಾನುಭವಿ ಯಾರು? ಉದ್ಯಮಿಗಳು ಅಷ್ಟೇ, ನವೋದ್ಯಮಿಗಳು, ಆಂಟ್ರಪ್ರಿನರ್ಸ್. ಓಕೆ, ನವೋದ್ಯಮಿಗಳು, ಆಂಟ್ರಪ್ರಿನರ್ಸ್, ಅವರು ಟಾರ್ಗೆಟೆಡ್ ಬೆನಿಫಿಷರಿ, ಆಯಿತಾ? ಸೊ ಇಂಪ್ಲಿಮೆಂಟಿಂಗ್ ಮಿನಿಸ್ಟರ್, ಇದನ್ನು ನೋಡೋಣ, ಯಾರಾದರೂ ಹೇಳ್ತೀರಾ? ಸ್ಟಾರ್ಟಪ್ ಇಂಡಿಯಾ ಸ್ಕೀಮನ್ನು ಇಂಪ್ಲಿಮೆಂಟ್ ಮಾಡುವಂಥ ಮಿನಿಸ್ಟ್ರಿ ಯಾವುದು? ತಪ್ಪದು, ಹೇಳ್ರಿ ನೀವು. ಹಳೆ ಮಿನಿಸ್ಟರ್ ಆಫ್ ಇಂಡಸ್ಟ್ರಿ ಆ್ಯಂಡ್ ಕಾಮರ್ಸ್, ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ. ಸೆಂಟ್ರಲ್ ಸೆಕ್ಟೋರಲ್ ಸ್ಕೀಮ್ ಇದು. ಓಕೆ, ವಿಚ್ ಇಸ್ 100% ಫಂಡೆಡ್ ಬೈ ಸೆಂಟ್ರಲ್ ಗವರ್ಮೆಂಟ್. ಸ್ಕೀಮ್ ಹೆಂಗೆ ಓದ್ಬೇಕು ಗೊತ್ತಿಲ್ಲ ನೋಡಿ. ಹೊಸ ಬ್ಯಾಚ್ ಅವರು ನೀವು ಟೂನ್ ಆಗ್ತಾ ಬರಬೇಕು, ಸ್ಲೋ ಇದ್ರಾಗಲ್ಲ ಕರೆಂಟ್ ಅಫೇರ್ಸಲ್ಲಿ, ಆಯಿತಾ? ಸೊ ಒಂದು ಡೇಟಾ ಹೇಳುತ್ತೆ ನೋಡಿ, ಇಡೀ ಜಗತ್ತಲ್ಲಿ ಅತಿ ಹೆಚ್ಚು ನವೋದ್ಯಮಗಳನ್ನು ಹೊಂದಿರುವಂಥ ಮೂರನೇ ರಾಷ್ಟ್ರ ಭಾರತ. ಇಲ್ಲಿವರೆಗೂ ಸೊ ಭಾರತದಲ್ಲಿ, ಓಕೆ, ಆ್ಯಸ್ ಆಫ್ 2025 ಡೇಟಾ ತಗೊಂಡ್ರೆ ವಿ ಹ್ಯಾವ್ ಮೋರ್ ದೆನ್ 2 lakh ಸ್ಟಾರ್ಟಪ್ಸ್. 2 ಲಕ್ಷಕ್ಕೂ ಹೆಚ್ಚು ನವೋದ್ಯಮಗಳಿದಾವೆ. ಅದರಲ್ಲಿ ಬ್ಯಾಂಗ್ಳೂರ್ ಇಸ್ ದ ಸ್ಟಾರ್ಟಪ್ ಕ್ಯಾಪಿಟಲ್ ಆಫ್ ಇಂಡಿಯಾ ನಾವಿರೋದು. ಓಕೆ, ಸೊ ಬೆಂಗಳೂರು ಇಸ್ ದ ಸ್ಟಾರ್ಟಪ್ ಕ್ಯಾಪಿಟಲ್ ಆಫ್ ಇಂಡಿಯಾ. ಅತಿ ಹೆಚ್ಚು ನವೋದ್ಯಮಗಳನ್ನು ಹೊಂದಿರತಕ್ಕಂಥ ನಗರ ಬೆಂಗಳೂರು. ಫಸ್ಟ್ ಬೆಂಗಳೂರು, 2ನೇದು ಹೈದರಾಬಾದು, ಮುಂಬೈಯು, 4ನೇದು ಡೆಲ್ಲಿ. ಬೆಂಗಳೂರು, ಹೈದರಾಬಾದು, ಮುಂಬೈಯು, ಡೆಲ್ಲಿ. ಆಮೇಲೆ ನೀವೇನಾದ್ರು ಒಂದು ಸ್ಟಾರ್ಟಪ್ ಶುರು ಮಾಡಿದ್ರೆ, ಓಕೆ, ಹೊಸ ಕಂಪನಿ, ಸ್ಟಾರ್ಟಪ್ ಅಂದರೆ ಹೊಸ ಕಂಪನಿ, ನವೋದ್ಯಮ ಅಂತ ಕರಿತೀವಿ. ಓಕೆ, ಒಂದು ಸ್ಟಾರ್ಟಪ್ಪು, ಪ್ಲೀಸ್ ಲಿಸನ್, ಒಂದು ಸ್ಟಾರ್ಟಪ್ಪು ಅದರ ಕಂಪನಿ ವ್ಯಾಲ್ಯೂಯೇಷನ್ನು, ಓಕೆ, $1 billion ಇದ್ದರೆ, ಅದನ್ನು ಯೂನಿಕಾರ್ನ್ ಅಂತ ಕರಿತೀವಿ. ಓಕೆ, ಅದನ್ನು ಯೂನಿಕಾರ್ನ್ ಅಂತ ಕರಿತೀವಿ. ಸೊ ಭಾರತದಲ್ಲಿ 120ಕ್ಕೂ ಹೆಚ್ಚು ಯೂನಿಕಾರ್ನ್ಸ್ ಇದಾವೆ. ನಾನು ಏನು ಹೇಳ್ತಾ ಇದ್ದೀನಿ ಕರೆಕ್ಟಾಗಿ ಕೇಳಿಸ್ಕೋಬೇಕು. ಸ್ಟಾರ್ಟಪ್ಗಳ ಸ್ಥಾನ, ಅತಿ ಹೆಚ್ಚು ಸ್ಟಾರ್ಟಪ್ಗಳನ್ನು ಹೊಂದಿರತಕ್ಕಂಥ ದೇಶಗಳ ಪಟ್ಟಿಯಲ್ಲಿ ಭಾರತ 3ನೇ ಸ್ಥಾನ. ಇಡೀ ಇದು ಭಾರತದಲ್ಲಿ ಬೆಂಗಳೂರು 1ನೇ ಸ್ಥಾನ, ಆಯಿತಾ? ಮತ್ತು ವಿ ಹ್ಯಾವ್ ಮೋರ್ ದೆನ್ 2 lakh ಸ್ಟಾರ್ಟಪ್ಸ್ ಇನ್ 2025. ಅದರಲ್ಲಿ ಒಂದು ಸ್ಟಾರ್ಟಪ್ಪು ಅದರ ವ್ಯಾಲ್ಯೂಯೇಷನ್ನು $1 billion ಹೆಚ್ಚಿದ್ರೆ ಅದನ್ನು ಯೂನಿಕಾರ್ನ್ ಕಂಪನಿ ಅಂತ ಕರಿತೀವಿ. ಭಾರತದಲ್ಲಿ ಟೋಟಲ್ಲು 120 ಯೂನಿಕಾರ್ನ್ಸ್ ಇದೆ. ಓಕೆ, ಇದರ ವ್ಯಾಲ್ಯೂಯೇಷನ್ 120 ಯೂನಿಕಾರ್ನ್ಸ್ಗಳ ವ್ಯಾಲ್ಯೂಯೇಷನ್ ಎಷ್ಟಿದೆ ಅಂತಂದರೆ ಅಪ್ರಾಕ್ಸಿಮೇಟ್ಲಿ $3 billion.
ಸೊ ಇಂಡಿಯಾ ಇಸ್ ಗ್ರೋಯಿಂಗ್ ಇಕಾನಮಿ ಅಂತ ಇದರಲ್ಲೇ ಗೊತ್ತಾಗುತ್ತೆ. ಅರ್ಥ ಆಗ್ತಿದೆಯಾ? ಎಸ್ ಆರ್ ನೋ? ಪ್ಲೀಸ್ ಮಾತಾಡಿ ಸರ್. ಇನ್ನೊಂದು ಡೇಟಾ ಕೊಡ್ತೀನಿ ಸರ್. ಸ್ಟಾರ್ಟಪ್ಗಳ ಸಂಖ್ಯೆ ಜಾಸ್ತಿ ಆಗಬೇಕು ಅಂದರೆ ಸರ್, ಸ್ಟಾರ್ಟಪ್ಗಳ ಸಂಖ್ಯೆ ಜಾಸ್ತಿ ಆಗಬೇಕು ಅಂತಂದರೆ ನಾವು ಇನೋವೇಷನ್ ಎಂಕರೇಜ್ ಮಾಡಲೇಬೇಕಾ? ಮಾತಾಡಿ ಸರ್. ಇನೋವೇಷನ್ ಕನ್ನಡದಾಗ ಏನಂತಾರೆ ಸರ್? ನಾವೀನ್ಯತೆ. ಎಸ್ ಆರ್ ನೋ? ಓಕೆ. ನಾವೀನ್ಯತೆಯಲ್ಲಿ ಅಂದರೆ ಇನೋವೇಷನ್, ಓಕೆ, ಇನೋವೇಷನ್ನಲ್ಲಿ ಎಲ್ಲ ದೇಶಗಳ ಪ್ರಯತ್ನಗಳನ್ನು ಮೌಲ್ಯಮಾಪನ ಮಾಡಿ ರ್ಯಾಂಕಿಂಗನ್ನು ಕೊಡ್ತಕ್ಕಂಥ ಸೂಚಂಕ ಗ್ಲೋಬಲ್ ಇನೋವೇಷನ್ ಇಂಡೆಕ್ಸ್. ಓಕೆ, ಜಾಗತಿಕ ನಾವೀನ್ಯತೆ ಸೂಚಂಕ ಅಂತ ಕರಿತೀವಿ. 100% ಎಕ್ಸಾಮಲ್ಲಿ ಕ್ವಶನ್ ಕೇಳ್ತಾನೆ ಸರ್, ಜಾಗತಿಕ ನಾವೀನ್ಯತೆ ಸೂಚಂಕದಲ್ಲಿ 2025 ಸೂಚಂಕದಲ್ಲಿ ಭಾರತಕ್ಕೆ ಸಿಕ್ಕಿರುವಂಥ ಸ್ಥಾನ ಇಟ್ ಈಸ್ 38. ಓಕೆ, ಸೊ ಕಳೆದ 5 ವರ್ಷಗಳಲ್ಲಿ ಭಾರತ 48ನೇ ಸ್ಥಾನದಿಂದ 38ನೇ ಸ್ಥಾನಕ್ಕೆ ಜಂಪ್ ಮಾಡಿದೆ. ಇಟ್ಸ್ ಎ ಹ್ಯೂಜ್ ಲೀಪ್. ಗ್ಲೋಬಲ್ ಇನೋವೇಷನ್ ಇಂಡೆಕ್ಸ್ ಅಲ್ಲಿ ಭಾರತದ ಸ್ಥಾನ 38. ಬರ್ಕೊಳ್ಳೇಬೇಕು ಅನ್ನೋರು ಬರ್ಕೊಳ್ಳಿ. ಓಕೆ, ಮಿಕ್ತವ್ರಿಂದ ತಲೆ ಕೆಡಿಸ್ಕೊಬೇಡಿ. ಹಿಂಗೆ ವೀಕ್ಲಿ ನೋಟ್ಸ್ ಬರ್ತಾವೆ ನಮ್ಮದು. ಓಕೆ, ಎಷ್ಟೊಂದು ಬರ್ಕೊಂತೀರ, ಪಟ 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 ಹೇಳ್ಕೊಂಡು ಹೋಗ್ತಿರ್ತೀನಿ. ಈಗ ಮತ್ತು ಕ್ವಿಕ್ ಇರ್ಬೇಕು ಕರೆಂಟ್ ಅಫೇರ್ಸಲ್ಲಿ. ಗಂಟೆಗೆ ಒಂದು ಟಾಪಿಕ್ ಮಾಡೋಕ್ಕಾಗಲ್ಲ, ಇಲ್ಲಿ ಗಂಟೆಗೆ 20 ಟಾಪಿಕ್ ಮಾಡ್ಬೇಕಿಲ್ಲಿ. ಆಯಿತಾ? ಸರಿ, ಈಗ ಹಳೆ ವಿದ್ಯಾರ್ಥಿಗಳು ನಮ್ಮ ಅಂದರೆ B6 ಮತ್ತು B6 ಹಿಂದಕ್ಕೆ B3 B4 B5 ಹೇಳಿ, ಭಾರತದಲ್ಲಿ ನಾವೀನ್ಯತೆ ಮತ್ತು ಉದ್ಯಮಶೀಲತೆಯನ್ನು ಪ್ರೋತ್ಸಾಹಿಸುವಂಥ ಭಾರತ ಸರ್ಕಾರದ ರಾಷ್ಟ್ರೀಯ ಕಾರ್ಯಕ್ರಮ ಯಾವುದು? ಜೋರಾಗಿ ಹೇಳಿ ಮ್ಯಾಮ್, ಕರೆಕ್ಟ್ ಹೇಳಿ. ಅಟಲ್ ಇನೋವೇಷನ್ ಮಿಷನ್. ಸೂಪರ್. ಓಕೆ, ಸೊ ಭಾರತದಲ್ಲಿ ಇನೋವೇಷನ್, ನಾವೀನ್ಯತೆ ಮತ್ತು ಆಂಟ್ರಪ್ರಿನರ್ಶಿಪ್, ಉದ್ಯಮಶೀಲತೆಯನ್ನು ಪ್ರೋತ್ಸಾಹಿಸುವಂಥ ರಾಷ್ಟ್ರೀಯ ಕಾರ್ಯಕ್ರಮ ಅಟಲ್ ಇನೋವೇಷನ್ ಮಿಷನ್. ಹಾಗಾದರೆ ಅಟಲ್ ನಾವೀನ್ಯತೆ ಮಿಷನ್ ಅನ್ನು ಅನುಷ್ಠಾನಗೊಳಿಸುವಂಥ ರಾಷ್ಟ್ರೀಯ ಸಂಸ್ಥೆ ಯಾವುದು? ನೀತಿ ಆಯೋಗ್. ಕ್ಲಿಯರಾ?